ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಚಾರ್ಟ್ ಹೇಗೆ ವರ್ಕ್ ಮಾಡಿದೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ನಿನ್ನೆ ಅನಾಲಿಸಿಸ್ ಪ್ರಕಾರ ಹೇಗೆ ವರ್ಕ್ ಮಾಡಿದೆ ಅಂತ. ಸೊ ನಮ್ಮದು ಅನಾಲಿಸಿಸ್ ಕ್ಲಿಯರ್ ಇತ್ತು. ಏನು ಅಂತಂತಂದರೆ ನಾನು 540 ಒಂದು ಸತಿ ಏನಾದರೂ ಟಚ್ ಆದರೆ ಒಂದು ನಿಮಿಷ ಓಕೆ 540 ಒಂದು ಸತಿ ಏನಾದರೂ ಎಸ್ ಎಲ್ ಹಿಟ್ ಆದರೆ ಎಸ್ ಎಲ್ ಹಿಟ್ ಆದರೆ ನಾನು ಪಿ ಸೈಡಿಂದ ಕಂಪ್ಲೀಟಾಗಿ ತೆಗಿತೀನಿ. ಒಂದೇ ಸತಿನೇ ಹೇಳಿದ್ದೆ ನಾನು, ಒಂದು ಸತಿ ಹಿಟ್ಟಾದರೆ ಓಕೆನಾ. ಯಾಕಂತಂದರೆ ನಾನು ಹೇಳಿದ್ದೆ, ನಾನು ಇಲ್ಲಿ 10% ನಾನು ಕಾಲ್ ಸೈಡ್ ಹೋಗ್ತೀನಿ ಅಂತ ಓಕೆನಾ. ಪುಟ್ ಸೈಡ್ ಬೇಕಾದರೆ ನಾನು ಆ್ಯಂಟಿ ಸೈಡ್ ಹೋಗ್ತೀನಿ ಅಂತ. ಸೊ ನಾನು ನೋಡಿ ಒಂದು ಸತಿ ಎಸ್ ಎಲ್ ಹಿಟ್ಟಾದಮೇಲೆ ನಾನು 90% ನಾನು ಕೆಳಗಡೆ ನೋಡ್ತೀನಿ ಅನ್ನೋದು ಅದು ಟೋಟಲಿ ರಾಂಗ್ ಓಕೆನಾ. ನಾನು 10% ಯಾಕೆ ಅಂತಂದರೆ ನಾನು ಗ್ರೂಪಲ್ಲಿ ಓಕೆನಾ, ಟೆಲಿಗ್ರಾಮ್ ಗ್ರೂಪಲ್ಲಿ ಆಮೇಲೆ ವಾಟ್ಸಪ್ ಗ್ರೂಪಲ್ಲಿ ಅಪೋಸಿಟ್ ಕೊಡ್ತಾ ಇದ್ದೀನಿ ಟ್ರೇಡು ಓಕೆನಾ, ಅಪೋಸಿಟ್ ಕೊಡ್ತಾ ಇದ್ದೀನಿ. ಬಟ್ ಬಿ ಕೇರ್ಫುಲ್ ಅಂತ ನಾನೇನು ಮಾಡಿದೆ, ಯಾವುದೋ ಒಂದು ಸ್ಟ್ರೈಕ್ ಪ್ರೈಸ್ ಓಕೆನಾ 550 ಅಂದರೆ 550 ಅಥವಾ 500 ಸಮಥಿಂಗ್ ಏನೋ ಕೊಟ್ಟಿದ್ದೆ. 125ಇಂದ 180, ಯಾಕಂದರೆ ಬರೀ 55 ಪಾಯಿಂಟ್ ಕೊಟ್ಟಿದ್ದೆ ಓಕೆನಾ. ಸೊ 50 ಪಾಯಿಂಟ್ ಅಂತಂದರೆ ಸುಮ್ಮನೆ ಆಯಿತಾ, ನಿಮಗೆ ಒಂದು 4K ವರೆಗೂ ಬರುತ್ತೆ ನಿಮ್ಗೆ ಆರಾಮಾಗಿ ಓಕೆ. ಒಂದು ಲಾಟಲ್ಲಿ ನಿಮ್ಮದು ರಿಸ್ಕ್ ಎಷ್ಟಿರುತ್ತೆ, ಒಂದೇ ಸಲ ನೋಡಿ ಇಲ್ಲಿ ನೀವು ನೋಡ್ಕೋಬೋದು ನೀವು ಓಕೆನಾ. ಸೊ ಕಂಪ್ಲೀಟಾಗಿ ಇಲ್ಲಿ ಸಸ್ಟೈನ್ ಮಾಡಿದೆ ಮಾರ್ಕೆಟ್. ಎಷ್ಟೊತ್ತು ಟೈಮ್ ಕೊಟ್ಟಿದೆ ನಿಮಗೆ ಬೇಕಾದ್ರೆ ನೋಡಿ, ಸ್ಟ್ರೈಕ್ ಪ್ರೈಸ್ ನೋಡಿ 550 ಓಕೆನಾ. ನಮ್ದು ಎಲ್ಲಿದೆ 540ಗೆ ಹೇಳಿದ್ದೆ ನಾನು, ಇಲ್ಲಿಂದ ಟೋಟಲಿ ಎಕ್ಸಿಟ್ ಪುಟ್ ಸೈಡ್ ಅಂತ. ಸೊ ಹಾಗಂತ ನಾನು ಮೇಲೆ ಹೋಗಿದೆ ಅಂತ ತೋರ್ಸೋಕ್ಕೆ ನಾನು ನಿಮ್ಗೆ ಇದು ಮಾಡ್ತಾಯಿಲ್ಲ. ಬಟ್ ನಾನು ನಿಮ್ಗೆ ಅನಲೈಸಿಸ್ ಪ್ರಕಾರ ಹೇಳಿದ್ದೀನಿ ಓಕೆನಾ. 540 ಒಂದು ಸತಿ ಏನಾದರೂ ಎಸ್ ಎಲ್ ಹಿಟ್ಟಾದರೆ ನೀವು ಟೋಟಲಿ ಪುಟ್ ಸೈಡ್ ಕೆಳಗಡೆ ಬೀಳೋದು ಟೋಟಲಿ ಅವಾಯ್ಡ್ ಮಾಡಿ ಅಂತ. ಅಂದರೆ ಕೆಳಗಡೆ ನೋಡಿ ನಿಮಗೆ ಇಲ್ಲಿ ಸಸ್ಟೈನ್ ಮಾಡಿದೆ ನೋಡಿ, ಇಲ್ಲಿ 500ಇಂದ ಮತ್ತು 550 ನೀವು ಇದು ಮೇಲ್ಗಡೆ ಮಾಡಿದಿರೋ ಕಾಲ್ ಸೈಡು ಅದೆಲ್ಲ ಬೇಕಾಗಿಲ್ಲ. ನಾನು ಹಿಂಗೆ ಬರ್ತಾಯಿದ್ದ ಶೋರ್ ಇದ್ದಾಗ ಮಾತ್ರ ನಾನು ಗ್ರೂಪಲ್ಲಿ ನಾನೇನು ಮಾಡ್ತೀನಿ, ಗ್ರೂಪಲ್ಲಿ ಮೆಸೇಜ್ ಹಾಕ್ತೀನಿ, ಇದು ಬೇಕಾದರೆ ನೀವು ತೊಗೋಬೋದು ಅಂತ. ಬಟ್ ಪ್ರತಿದಿನ ನಾನು ಗ್ರೂಪಲ್ಲಿ ನಾನು ಟ್ರೇಡ್ ಕೊಡ್ತೀನಿ ಅನ್ನೋರಿದ್ದರೆ ಟೋಟಲಿ ನೀವು ಜಾಯ್ನ್ ಆಗೋಕ್ಕೆ ಹೋಗಬೇಡಿ ಓಕೆನಾ. ನಾನು ಜಸ್ಟ್ ಫಾರ್ ಎಜುಕೇಷನ್ ಪರ್ಪಸ್ ಅಷ್ಟೇ ನಾನು ವೀಡಿಯೋಗಳು ಮಾಡ್ತೀನಿ. ಏನೋ ಒಂದು ಸತಿ ಏನೋ ನನಗೆ ಮನಸ್ಸಿದ್ರೆ ನಾನೇನು ಮಾಡ್ತೀನಿ, ಒಂದು ಟ್ರೇಡ್ ಕೊಡ್ತೀನಿ ಓಕೆನಾ. ನಾನು ಪ್ರತಿದಿನ ನಾನು ನಿಮಗೆ ಗ್ರೂಪಲ್ಲಿ ನಾನು ಟ್ರೇಡ್ ಕೊಡ್ತೀನಿ ಅನ್ನೋರು ಬರೋಕ್ಕೆ ಹೋಗಬೇಡಿ ಓಕೆ. ಸೊ ಕ್ಲಿಯರ್ ಆಗಿತ್ತು 540 ಎಸ್ ಎಲ್ ಒಂದು ಸತಿ ಹಿಟ್ಟಾದರೆ ನಾನು ಪುಟ್ ಸೈಡ್ ನೋಡೋಂಗಿಲ್ಲ ಅಂತ. ಸೊ ಮಾರ್ಕೆಟ್ ಅಂತೂ ಒಂದು ದಿವಸ ಅಂತೂ ನಾನು ಯಾಕೆ 10% ನಿನ್ನೆ ಹೇಳಿದ್ದೆ ಅಂತಂದರೆ, ಒಂದೇ ದಿವಸದಲ್ಲೇ ನಾನು ಡೈರೆಕ್ಟಾಗಿ ನಾನು ಕಾಲ್ ಸೈಡ್ ಕೊಡೋದು ನನಗೆ ಇಷ್ಟ ಇರೋಂಗಿಲ್ಲ ಯಾವಾಗಲೂ. ಸೊ ಒಂದು ದಿವಸ ಆಗಲಿ ಓಕೆನಾ, ಗ್ರೀನ್ ಕ್ಯಾಂಡಲ್ ಆಗಲಿ ಮತ್ತು ಒಂದು ಮಾರನೇ ದಿವಸ ಒಂದು ಗ್ರೀನ್ ಕ್ಯಾಂಡಲ್, ಈಗ ಡೌನ್ ಟ್ರೆಂಡ್ ನಡೀತಾ ಇದೆ. ಒಂದು ದಿವಸದ ಸಲುವಾಗಿ ನೀವೇನಾದರೂ ಕುತ್ಕೊಂಡ್ರಿ ಅಂದ್ಕೊಟ್ರಿ ಓಕೆನಾ, ಬೈ ಚಾನ್ಸ್ ನಾನು ನಿಮ್ಗೆ ಇಲ್ಲೇ ಹೇಳ್ತೀನಿ 540ಇಂದ ಮತ್ತೆ ರಿವರ್ಸ್ ಹೊಡೆದು ಕೆಳಗೆ ಬಂದಿದ್ರೆ ಏನು ಮಾಡ್ತಿದ್ರ ಹೌದಾ. ಅದಕ್ಕೆ ನಾನು ನಿಮಗೆ ಹೇಳ್ಬೋದು, ನಾನು ನಿಮ್ಗೆ 1 ಗಂಟೆ 10 ನಿಮಿಷಕ್ಕೆ ನಾನು ನಿಮ್ಗೆ ಮೆಸೇಜ್ ಹಾಕಿದ್ದೆ. ನಿಮಗೊಂದು ಸತಿ ನಾನು ನಿಮಗೆ ದೊಡ್ಡ ಕ್ಯಾಂಡಲಲ್ಲಿ ತೋರಿಸ್ಬಿಡ್ತೀನಿ. ಒಂದು ನಿಮಿಷ ಡೇ ಓಕೆ, ಡೇ ಕ್ಯಾಂಡಲಲ್ಲಿ ಬೇಡ. ಸೊ 1:10ಕ್ಕೆ ಓಕೆ, ಇಲ್ಲದೆ ಲೋ ಎಷ್ಟಿದೆ ನೋಡಿ, ಲೋ ಬಂದುಬಿಟ್ಟು ನೋಡಿ 544 ಇದೆ ಓಕೆನಾ ಈ ಕ್ಯಾಂಡಲ್ದು ಓಕೆ. 544 ಅಂತಂದರೆ ನೋಡಿ ಎಷ್ಟು ಅಕ್ಯುರೇಸಿ ಆಗಿರುತ್ತೆ ಅಂತಂತಂದರೆ ಟ್ರೇಡು. ನೀವು ಇಲ್ಲಿ ಏನಾದರೂ ಕೂತ್ಕೊಂಡಿದ್ರಿ ಅಂದ್ಕೊಳ್ಳಿ ಓಕೆನಾ, 500ಗೆ ಎಸ್ ಎಲ್ ಇಟ್ಕೊಂಡು ಓಕೆ. ನಾನು ಆಲ್ಮೋಸ್ಟು ನಾನು 490 ಏನೋ ಹೇಳಿದ್ದೆ ನಾನು ಬೇಕಂತ ಚೂರು ಓಕೆನಾ. ಇಲ್ಲಿ ಬರಬೇಕಾದ್ರೆ ನೀವು ಕೆಳಗಡೆ ನೋಡ್ಕೋಬೋದು ನೀವು ಎಷ್ಟು ಕರೆಕ್ಟಾಗಿ ಇಲ್ಲಿಂದ ಸಪೋರ್ಟ್ ಇದೆ ಅಂತ. ಅಂದರೆ 8 ಗಂಟೆ 1:10 ನಿಮಿಷಕ್ಕೆ ಏನೋ ಒಂದು ಮೆಸೇಜ್ ಹಾಕಿದ್ದೆ. ಸೊ 1:15ಕ್ಕೆ ಓಕೆನಾ. ಸೊ 1:15 ನೀವು ಕ್ಯಾಂಡಲ್ ನೋಡಿ, 4 ಅವರ್ಸಿನ ಕ್ಯಾಂಡಲ್ ನೋಡಿ, ಇಲ್ಲಿ ನೋಡಿ 1:15 ಇದೆ ಓಕೆನಾ. ಸೊ ಒಂದು ನಿಮಿಷ ರೀ, ಕರೆಕ್ಟಾಗಿ ತೋರಿಸೇ ಬಿಡ್ತೀನಿ, ಯಾಕೋ ಇದು ಸೆಟ್ ಆಗ್ತಾಯಿಲ್ಲ ಕರೆಕ್ಟಾಗಿ ಓಕೆ. ಸೊ ಇಲ್ಲಿ ನೋಡಿ 1:15 ಹೋಯಿತು. ನೀವು ನೋಡ್ಕೊಳ್ಳಿ ಕರೆಕ್ಟಾಗಿ 4 ಮಿನಿಟ್ಸ್ ಕ್ಯಾಂಡಲಲ್ಲಿ ನೋಡ್ಕೊಳ್ಳಿ. ಇಲ್ಲಿ ನಾನು ಹಾಕಿರೋದು 1 ಗಂಟೆ 10 ನಿಮಿಷಕ್ಕೆ ಓಕೆನಾ. ಸೊ ಇಲ್ಲಿಂದ 1:10ರಿಂದ ಡೈರೆಕ್ಟಾಗಿ ಮೇಲ್ಗಡೆನೇ ಹೋಗಿದೆ ಓಕೆನಾ. ನಾನು 700 ಟಾರ್ಗೆಟು ಏನೋ 730 ಟಾರ್ಗೆಟ್ ಏನೋ ಕೊಟ್ಟಿದ್ದೆ. ಎಕ್ಸಾಕ್ಟ್ಲಿ ಮಾರ್ಕೆಟ್ ಬಂದುಬಿಟ್ಟು 680ಗೆ ನಿಂತ್ಕೊಂಡಿದೆ ಓಕೆನಾ. ಸೊ ಮೇಲ್ಗಡೆ ಮಾಡಿದಿರೋ ಮಾಡಿಲ್ಲ ಅದು ನಿಮ್ಗೆ ಬಿಟ್ಟಿದ್ದು. ಸೊ ಕ್ಲಿಯರ್ ಆಗಿದೆ. ಎನಾಲಿಸಿಸ್ ಪ್ರಕಾರ ಮಾತ್ರ ನಾವು ಕಾಲ್ ಸೈಡ್ ಅಂತೂ ನೋಡಲ್ಲ ಅಂತ. ನಾನು ಕಾಲ್ ಸೈಡ್ ಯಾಕೆ ಕೊಡೋಂಗಿಲ್ಲ ಅಂತಂದರೆ, ಬರಲಿ ಇನ್ನೊಂಚೂರು ಡೇ ಕ್ಯಾಂಡಲಲ್ಲಿ ನೋಡೋಣ. ನೋಡಿ ಡೇ ಕ್ಯಾಂಡಲಲ್ಲಿ ಫಸ್ಟ್ ಡೇ ಕ್ಯಾಂಡಲ್ ಅಂತೂ ಹೋಗಿದೆ ಓಕೆನಾ. ಇದು ಕಂಟಿನ್ಯೂಷನ್ ಮಾಡುತ್ತೆ, ಇನ್ನೂ ಡೌನ್ ಟ್ರೆಂಡಲ್ಲೇ ಇದೆ ನೋಡಿ. ಇಲ್ಲಿ ಮೇಲೆ ಹೋಗೋಕ್ಕೆ ಬಂತು ಮತ್ತು ಕೆಳಗಡೆ ಬಂತು. ಸೊ ಇನ್ನೊಂಚೂರು ಮೇಲೆ ಹೋದಂಗೆ ಮಾಡಿ ಮತ್ತೆ ಇಲ್ಲಿ ಎ ಪ್ಯಾಟ್ರನ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಈ ಲೆವೆಲಿಗೆ ಬಂತು ಅಂದ್ಕೊಳ್ಳಿ, ಏನೂ ಮಾಡೋಕ್ಕಾಗಲ್ಲ. ಸೊ ನಾಳೆ ಎಕ್ಸ್ಪೈರಿ ಬೇರೆ ಇದೆ. ಯಾವಾಗಲೂ ಎಕ್ಸ್ಪೈರಿ ಇದ್ದಾಗ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ಆಫ್ಟರ್ 11 AM ಓಕೆನಾ. ಟ್ರೇಡ್ ಮಾಡೋದು ಆಫ್ಟರ್ 11 AMಗೆ ಓಕೆನಾ. ಸ್ವಲ್ಪ ಬಿ ಕೇರ್ಫುಲ್. ನಾನು ಇನ್ನಾದರೂ ಹೇಳ್ತಾ ಇದ್ದೀನಿ, ನಾನು ಇದ್ರ ಮೇಲ್ಗಡೆ ಓಕೆನಾ, ಇಲ್ಲಿ 770 ಮೇಲ್ಗಡೆ ಏನಾದರೂ ಹೋಯಿತು ಅಂದ್ಕೊಳ್ಳಿ,
ಬೇಕಾದ್ರೆ 880 ಇದೆ ಲೆವೆಲ್, ಓಕೆನಾ. ಬಟ್ 770 ಪಾಯಿಂಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ಬಂದುಬಿಟ್ಟು 580 ಲೆವೆಲ್, ಓಕೆನಾ. 580 ಕೆಳಗಡೆನೇ ನಾನು ಪುಟ್ ಆಪ್ಷನ್ ನೋಡ್ತಾ ಇದ್ದೀನಿ. ಅದು ಟಾರ್ಗೆಟ್ ಬಂದುಬಿಟ್ಟು 580 ಮತ್ತು 380 ಟಾರ್ಗೆಟ್, ಓಕೆನಾ. ಸೊ ಪ್ಲಸ್ 200 ಟಾರ್ಗೆಟ್ ಕೊಡ್ತಾ ಇದ್ದೀನಿ ಇದು ಸೈಡು, ಇಲ್ಲಿ ಪ್ಲಸ್ 100 ಕೊಡ್ತಾ ಇದ್ದೀನಿ. ಸೊ ಬೈ ಚಾನ್ಸ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆಯಿತು ಅಂದ್ಕೊಳ್ಳಿ, ಓಕೆನಾ. ಗ್ಯಾಪ್ ಅಪ್ ಓಪನ್ ಆಯಿತು, ನಿಮ್ಮ ಟಾರ್ಗೆಟೇ ಇಲ್ಲಿ ತೊಗೊಂಡು ಹೋಗ್ಬಿಡ್ತು 980, ಓಕೆನಾ. 26K ಹತ್ರ ಏನಾದರೂ ಹೋಯಿತು ಅಂತಂದರೆ ಬಿಟ್ಬಿಡಿ, ಏನೂ ಮಾಡೋಕ್ಕೆ ಹೋಗಬೇಡಿ. ಬೈ ಚಾನ್ಸ್ ನಿಮಗೆ ಏನಾದರೂ ಚಾನ್ಸ್ ಸಿಕ್ತು ಅಂದ್ಕೊಳ್ಳಿ, ಓಕೆನಾ. ಸೊ ಸಸ್ಟೇನ್ ಆಗ್ತಾಯಿತ್ತು ಮಾರ್ಕೆಟು ಒಂದೇ ಲೆವೆಲಲ್ಲಿ, ಇಲ್ಲೇನಾದರೂ 26,000 ಹತ್ರನೋ ಅಥವಾ 2580 ಹತ್ರನೋ, ಬೇಕಾದ್ರೆ ನೀವು ಒಂದು ಎಕ್ಸ್ಪೈರಿ ಇದೆ, ಒಂದು 25 ರೂಪಾಯಿದಿರೋದು ಏನಾದರೂ ಒಂದು ತೊಗೊಂಡು ಅದಕ್ಕೆ 50 ರೂಪೀಸ್ ಟಾರ್ಗೆಟ್ ಮಾಡಿ, ಇದು ಪ್ರತಿ ಎಕ್ಸ್ಪೈರಿ ದಿನನೂ ಹೇಳ್ತಾ ಇರ್ತೀನಿ. ಸೊ ಕಮ್ಮಿ ಇಡಿ, ಓಕೆನಾ. ಒಂದು ಲಾಟಲ್ಲೇ ಟ್ರೈ ಮಾಡಿ, ಓಕೆ. ಅಂದರೆ ನಾಳೆ ಎಕ್ಸ್ಪೈರಿ ಇದೆ, ಇಡೀ ದಿನ ನೀವು ಏನು ಮಾಡಿರ್ತೀರ, ಇಲ್ಲೂ ಕಳ್ಕೊಂಡಿರ್ತೀರ. ಸೊ ಇದಾದ ತಕ್ಷಣ ಮತ್ತೆ ಗ್ಯಾಪ್ ಡೌನ್ ಬಂತು. ಸೊ ಗ್ಯಾಪ್ ಡೌನ್ ಇದು ಫಿಲ್ ಮಾಡೋಕ್ಕೆ ಹೋಗ್ತಾ ಇರುತ್ತೆ, ಯಾವಾಗ ರಿಟರ್ನ್ ಆಗುತ್ತೆ ಯಾರಿಗೂ ಗೊತ್ತಿಲ್ಲ. ಸೊ ಅದಕ್ಕೆ ಬಿ ಕೇರ್ಫುಲ್ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಟಾರ್ಗೆಟ್ನ ಫಾಲೋ ಮಾಡಿ 580 ಲೆವೆಲ್ ಏನಾದರೂ ಚಾನ್ಸ್ ಇದೆ. 580 ಲೆವೆಲ್ ಬ್ರೇಕ್ ಆಗಲಿಲ್ಲ, ಇಲ್ಲೇನಾದರೂ ರಿಟೆಸ್ಟಿಗೆ ಬಂತು, ಗ್ಯಾಪ್ ಅಪ್ ಓಪನ್ ಆಗಿ ಇಲ್ಲಿ ಬಂತು ಅಂದ್ಕೊಳ್ಳಿ, ಅವಾಗ ಬೇಕಾದರೆ ನೀವು ತೊಗೊಳ್ಳಿ, ಬೇಡ ಅಂತ ಇಲ್ಲ. ಸೊ ಸುಮಾರೊಂದು 150 ಪಾಯಿಂಟು ಗ್ಯಾಪ್ ಅಪ್ ಓಪನ್ ಆಯಿತು, ಇಲ್ಲ 100 ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ಸ್ವಲ್ಪ ಬಿ ಕೇರ್ಫುಲ್, ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳಿದ್ನಲ್ಲ, ಈ ಸ್ಟ್ರೈಕ್ ಪ್ರೈಸ್ನ ಆಫ್ಟರ್ 11, ಓಕೆ, ಆಫ್ಟರ್ 11 ಏನಾದರೂ ಸಿಕ್ತು ನಿಮಗೆ ಅಂತಂತಂದರೆ ಅದನ್ನು ಬೇಕಾದ್ರೆ ತೊಗೊಂಡು ಟ್ರೈ ಮಾಡಿ ಒಂದು 50 ಪಾಯಿಂಟ್ವರೆಗೂ. ಸೊ ಯಾಕೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ 25 ಅಂತಂದರೆ, ಇಲ್ಲೊಂದು 1000 ರೂಪೀಸ್ ಹಾಕಿದ್ದೀರಾ ಅಂದ್ಕೊಳ್ಳಿ, ಓಕೆನಾ. 50 ಬರೋವರೆಗೂ ನಿಮಗೆ 2K ಆಗುತ್ತೆ, ಓಕೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, 2K ಅನ್ನೋದೊಂದು ಸಿಂಪಲ್ ಅಲ್ಲ, ಹೌದಾ. ಅಮೌಂಟ್ ಈಸ್ ಎ ಬಿಗ್ ಥಿಂಗೇ, ಹೌದಾ. ಅದನ್ನು ನೀವು 2K ನಿಮಗಿಲ್ಲಿ ಮಾರ್ಕೆಟಿಗೆ ಕಮ್ಮಿ ಅನ್ನಿಸ್ತಿರ್ಬೋದು, ಬಟ್ ನನಗೆ ಜಾಸ್ತಿ, ಓಕೆನಾ. ಸೊ ಬಿ ಕೇರ್ಫುಲ್. ಮತ್ತೊಂದು ಸತ ಹೇಳ್ತಾ ಇದ್ದೀನಿ, ಎಕ್ಸ್ಪೈರಿ ಇದೆ, ಓಕೆ, ಎಕ್ಸ್ಪೈರಿ ಇದೆ, ಸ್ವಲ್ಪ ಕೈಯಲ್ಲಿ ಇಡ್ತಾ ಇರಿ. ಇಲ್ಲ ಅಂತಂತಂದರೆ ನೆಕ್ಸ್ಟ್ ಎಕ್ಸ್ಪೈರಿಯಲ್ಲಿ ಟ್ರೇಡ್ ಮಾಡಿ, ಓಕೆನಾ. ನೆಕ್ಸ್ಟ್ ಎಕ್ಸ್ಪೈರಿಯಲ್ಲಿ ಟ್ರೇಡ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.